Hello everyone. Welcome to Sanmargaha classes. Question number 28 from Jamaican fragment lesson. What was the narrator's thinking before and after seeing the boys on the next day? It carries 3 marks. On the first day, the black boy commands surprises the narrator. ಫಸ್ಟ್ ದಿನ ಓಕೆನಾ ಮೊದಲ ದಿನ ಬ್ಲ್ಯಾಕ್ ಬಾಯ್ ಏನ್ ಮಾಡ್ತಾ ಇದ್ದಾನೆ ಮಕ್ಳೇ ಕಮಾಂಡ್ ಮಾಡ್ತಾ ಇದ್ದಾನೆ ಡಾಮಿನೇಟ್ ಮಾಡ್ತಾ ಇದ್ದಾನೆ ಓಕೆ ನಿಯಂತ್ರಿಸ್ತಾ ಇದ್ದಾನೆ ಇಟ್ ಸರ್ಪ್ರೈಸಸ್ ದ ನರೇಟರ್ ಯಾಕೆ ಸರ್ಪ್ರೈಸಸ್ ತುಂಬಾ ಆಶ್ಚರ್ಯ ಆಗತ್ತೆ ಅವರಿಗೆ ಯಾಕೆ ಅಂತಂದ್ರೆ ದ ನರೇಟರ್ ಥಿಂಕ್ಸ್ ದ್ಯಾಟ್ ಡ್ಯೂ ಟು ರೇಸಿಸಮ್ ಹಿ ವಾಸ್ ಟ್ರೀಟಿಂಗ್ ವೈಟ್ ಬಾಯ್ ಲೈಕ್ ದಟ್ ಓಕೆನಾ ಸೊ ನರೇಟರ್ ಏನ್ ಥಿಂಕ್ ಮಾಡ್ತಾ ಇದ್ದಾನೆ ಮಕ್ಳೇ ಡ್ಯೂ ಟು ರೇಸಿಸಮ್ ಅಂತಂದ್ರೆ ಏನು ಮಕ್ಳೇ ವರ್ಣ ಭೇದ ಈಗ ಅವ್ರು ಏನ್ ನೋಡಿದ್ದಾರೆ ಬ್ಲ್ಯಾಕ್ ಬಾಯ್ ಕಮಾಂಡ್ ಅನ್ನ ಪಾಲಿಸ್ತಾ ಇರೋದನ್ನ ಅವರು ನೋಡಿದ್ದಾರೆ ಅಲ್ವಾ ಸೊ ಅವ್ರೇನ್ ಮಾಡ್ತಾ ಇದ್ದಾರೆ ರೇಸಿಸಮ್ ಅಂದ್ರೆ ವರ್ಣ ಭೇದ ನೀತಿಯನ್ನ ಇವರು ಪಾಲಿಸ್ತಾ ಇದ್ದಾರೆ ಅಥವಾ ಕಪ್ಪು ಬಿಳುಪಿನಲ್ಲಿ ಭೇದ ಭಾವವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಥಿಂಕ್ ಮಾಡ್ತಾರೆ ಹಿ ಥಿಂಕ್ಸ್ ದಟ್ the boys got influenced by the racism of the society. He was treating, due to that only, the boy was treating white boy like that. But it was unusual and against the norm social views of that time. ಸೊ ಆದರೆ ಈ ಕಪ್ಪು ವರ್ಣದ ಹುಡುಗನು ಡಾಮಿನೇಟ್ ಮಾಡ್ತಾ ಇರೋದು ಕಮಾಂಡ್ ಮಾಡ್ತಾ ಇರೋದು ದ ಬ್ಲ್ಯಾಕ್ ಬಾಯ್ ವಾಟ್ ಈಸ್ ಕಮಾಂಡಿಂಗ್ ಓವರ್ ದ ವೈಟ್ ಬಾಯ್ ಇಟ್ ಫೆಲ್ಟ್ ಅನ್ಯೂಶುವಲ್ ಅಂಡ್ ಅಗೇನ್ಸ್ಟ್ ದ ಕಾಮನ್ ಸೋಷಿಯಲ್ ವ್ಯೂಸ್ ಆಫ್ ದಟ್ ಟೈಮ್ ರೇಸಿಸಮ್ ಅಂದ್ರೆ ಹೇಗಿರ್ಬೇಕಾಗಿತ್ತು ರಿವರ್ಸ್ ಅಲ್ವಾ ಸೊ ವೈಟ್ ಬಾಯ್ ವುಡ್ ಹ್ಯಾವ್ ಶುಡ್ ಬಿ ಕಮಾಂಡ್ ಇನ್ ಅ ಕಮಾಂಡಿಂಗ್ ಪೊಸಿಷನ್ ಅಂತಂದ್ರೆ ಇಲ್ಲಿ ಭೇದ ಭಾವ ನಡೀತಾ ಇರೋದು ದ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ವೈಟ್ ಅಂಡ್ ದ ಬ್ಲ್ಯಾಕ್ ಈಸ್ ವಾಸ್ ಲೈಕ್ ದಟ್ ದ ವೈಟ್ ವೇರ್ treated like superiors okay so ಈ ತರ ಇತ್ತು the it was against the general social views of that time for black boy to command and white boy to obey him okay so on the second day the white boy commands so ಮಾರನೇ ದಿನ ಮತ್ತೆ ಅವರು ನೋಡಿದಾಗ white boy was commanding revealing the game okay so this ಕಾಂಟ್ರಾಸ್ಟ್ ಅಂದ್ರೆ ಮಕ್ಕಳೇ ವೈರುಧ್ಯ ಈ ವೈರುಧ್ಯವನ್ನ ಅವ್ರೇನು ನೋಡ್ತಾರೆ ದ ನೆಕ್ಸ್ಟ್ ಡೇ ಹೆಲ್ಪ್ಸ್ ದ ನರೇಟರ್ ಬ್ರೇಕ್ ಫ್ರೀ ಫ್ರಮ್ ರೇಷಿಯಲ್ ಅಸಂಪ್ಷನ್ಸ್ ಓಕೆನಾ ಸೊ ಅವರು ಮೊದಲು ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಫಸ್ಟ್ ಹಿ ಥಿಂಕ್ಸ್ ದಟ್ ಡ್ಯೂ ಟು ರೇಸಿಸಮ್ ಓನ್ಲಿ ದೇ ವರ್ ಪ್ಲೇಯಿಂಗ್ ಲೈಕ್ ದಟ್ ದ ನೆಕ್ಸ್ಟ್ ಡೇ ವೆನ್ ಹಿ ಸಾ the white boy commanding, the roles got exchanged. This contrast helps the narrator to break free from racial assumptions. Okay, so this was the narrator's thinking before and after seeing the children's play in the next day. Okay. Hello everyone, welcome to Sanmargaha classes. Question number 28 from Jamaican fragment. What was the narrator's thinking before and after seeing the boys on the next day? Carries 3 marks. Hello everyone, welcome to Sanmargaha classes. Question number 28 from Jamaican fragment. What was the narrator's thinking before and after seeing the boys on the next day? It carries 3 marks. On the first day, the black boy commands, surprising the narrator. First day, black boy ಏನ್ ಮಾಡ್ತಾ ಇದ್ದಾನೆ ಮಕ್ಕಳೇ ಕಮಾಂಡ್ ಮಾಡ್ತಾ ಇದ್ದಾನೆ and white boy is was obeying him. This surprises the narrator. Surprise ಅಂತಂದ್ರೇನು ಆಶ್ಚರ್ಯ ಆಗತ್ತೆ ಅವರಿಗೆ ಇದನ್ನ ನೋಡ್ಬಿಟ್ಟು
The narrator thinks that due to racism, he was treating white boy like that. ವರ್ಣ ಭೇದ ಭಾವ ನೀತಿಯ ಮೂಲಕ ಆತ ಈ ತರ ಮಾಡ್ತಾ ಇದ್ದಾನೆ ಅಂತ ನರೇಟರ್ ಥಿಂಕ್ ಮಾಡ್ತಾರೆ. ಬಟ್ so what was the racism or discrimination between the white and black? White are always treated as superiors and black people are should black people used to obey them. But here it was against that, is opposite of that, isn't it? So it was unusual against the common social views of that time. ಆ ಕಾಲದಲ್ಲಿ ನಡೀತಾ ಇದ್ದಂತಹ ಸಮಾಜದ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು. ಓಕೆನಾ? ಸೊ ಸೆವರಲ್ ಕ್ವಶನ್ಸ್ ಕೇಮ್ ಇನ್ ಟು ದ ಮೈಂಡ್ಸ್ ಆಫ್ ದ ನರೇಟರ್. ತುಂಬಾ ಯೋಚನೆಗಳು ನರೇಟರ್ ಅವರಿಗೆ ಬರುತ್ತೆ. On the second day, the white boy commands. ನೆಕ್ಸ್ಟ್ ಡೇ ನರೇಟರ್ ನೋಡಿದಾಗ ವೈಟ್ ಬಾಯ್ ಏನ್ ಮಾಡ್ತಾ ಇದ್ದಾನೆ ಮಕ್ಕಳೇ? ಕಮಾಂಡ್ ಮಾಡ್ತಾ ಇದ್ದಾನೆ. ರಿವೀಲಿಂಗ್ ದ ಗೇಮ್. ಇವಾಗ ಅವರಿಗೆ ಅರ್ಥ ಆಗತ್ತೆ. ದೇರ್ ರೋಲ್ಸ್ ಗಾಟ್ ಎಕ್ಸ್ಚೇಂಜ್ಡ್ ಅಲ್ವಾ? ಸೊ ಅವರು ತಮ್ಮ ಪಾತ್ರವನ್ನ ಬದಲಾಯಿಸಿಕೊಂಡು ಆಟ ಆಡ್ತಾ ಇದ್ರು. ಸೊ ಇಟ್ ರಿವೀಲ್ಡ್ ದ ಗೇಮ್. ಅವಾಗ ಅವರಿಗೆ ಈ ಗೇಮ್ ಬಗ್ಗೆ ಗೊತ್ತಾಗತ್ತೆ. ಓಕೆ, ಸೊ ದೆನ್ ದಿಸ್ ಕಾಂಟ್ರಾಸ್ಟ್, ಈ ಒಂದು ವೈರುಧ್ಯವೇ ಅವರಿಗೆ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗತ್ತೆ. ದ ನರೇಟರ್ ಬ್ರೇಕ್ ಫ್ರೀ ಫ್ರಮ್ ರೇಷಿಯಲ್ ಅಸಂಪ್ಷನ್ಸ್. ಅವ್ರು ಏನು ಊಹೆಯನ್ನ ಮಾಡ್ಕೊಂಡಿದ್ರು, ಅಸಂಪ್ಷನ್ ಅಂದ್ರೆ ಏನು ಮಕ್ಕಳೇ? ಊಹೆ. ಏನು ಊಹೆನ ಮಾಡ್ಕೊಂಡಿದ್ರು, ಭೇದ ಭಾವ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅನ್ನುವಂಥ ರೇಸಿಸಂ ಬಗ್ಗೆ ಎಲ್ಲ ಅವ್ರೇನು ಊಹೆ ಮಾಡ್ಕೊಂಡಿದ್ರು, ಅಸಂಪ್ಷನ್ ಮಾಡ್ಕೊಂಡಿದ್ರು, ಅದು ತಪ್ಪು ಅನ್ನೋದು ಅವರಿಗೆ ಗೊತ್ತಾಗತ್ತೆ. ಓಕೆನಾ? ಸೊ Yes, due to this contrast, the exchange of the roles between the boys who were playing, the narrator got free from racial assumptions. Okay, this was the narrator's thinking before and after seeing the boys the next day. Thank you.